ಸಂಜೀವಿನಿ ಸಸ್ಯ ಸಂಜೀವಿನಿ. ಓಕೆ ಸರ್, ನಿಮಗೆ ಕೃಷಿಯಲ್ಲಿ ಎಷ್ಟು ವರ್ಷ ಅನುಭವ ಇದೆ ಸರ್? ನಾನು ಕೃಷಿ ಮಾಡ್ತಾ ಇರೋದು ಸರ್ ಸುಮಾರು 20 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್. ಸರ್ 20 ವರ್ಷದಿಂದ ರಾಸಾಯನಿಕ ಕೃಷಿ ಮಾಡ್ತಾ ಇದ್ದೀರಾ, ಸಾವಯವ ಕೃಷಿ ಮಾಡ್ತಾ ಇಲ್ಲ ಸರ್, ಕಂಪ್ಲೀಟ್ಲಿ ಸಂಪೂರ್ಣವಾಗಿ ರಾಸಾಯನಿಕ ಕೃಷಿ ನಾವು ಮಾಡ್ತಾ ಇದ್ದಿದ್ದು. ಓಕೆ ಸರ್. ಈಗ ಇತ್ತೀಚೆಗೆ ನೀವು ಪ್ರಾರಂಭ ಮಾಡಿರ್ತಕ್ಕಂಥ ಸಾವಯವ ಕೃಷಿಯಲ್ಲಿ ನಿಮ್ಮ ಬೆಳೆಗಳಲ್ಲಿ ಏನೆಲ್ಲ ಅನುಭವ ನೀವು ಹೇಳ್ಕೊಳ್ಳಿಕ್ಕೆ, ಎಸ್ಪೆಷಲಿ ಈಗ ಈ ಒಂದು ವೀಳ್ಯದೆಲೆ ಇದೆಯಲ್ವಾ, ಹಾಂ ಸರ್, ಇದರಲ್ಲಿ ಏನು ಬದಲಾವಣೆಗಳನ್ನ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಾನು 2007ರಿಂದ ಇದು ಪ್ಲಾಟ್ ಹಾಕಿದ್ದೇನೆ. ಓಕೆ. ಮತ್ತು ಈ ಮೊದಲು ಅಷ್ಟು ಸರಿಯಾಗಿ ಇಳುವರಿ ಬರ್ತಾ ಇರಲಿಲ್ಲ. ಹಾಂ ಹಾಂ. ಮತ್ತು ಈಗ ಏನಾಗಿದೆ ಸರ್, ನಮಗೆ ಬೇಕಾಗುವಂಥ ಕಲರ್ನಲ್ಲೇ ಕಲರು ಮತ್ತು ಸೈಜ್ ಮೇಲೇ ಇದಕ್ಕೆ ಮಾರ್ಕೆಟಿಗೆ ರೇಟ್ ಬರ್ತಾ ಇದೆ. ಈ ಎಲೆ ಕೊಟ್ಟು ಎರಡು ನಮೂನಿ ಎಲೆ, ಎರಡು ಥರದ ಎಲೆ ಬರ್ತದೆ ಸರ್. ಒಂದು ಬಾಂಬೆ ಹೋಗ್ತದೆ, ಅದು ಎಷ್ಟು ದೊಡ್ಡದ ಎಲೆ ಬರ್ತದೆ, ಪಾಪಡ ಅಂತೇಳಿ. ಮತ್ತು ಇದು ಬಜರ ಅಂತೇಳಿ ಲೋಕಲ್ ಮಾರ್ಕೆಟ್ ಇರುತ್ತೆ. ಲೋಕಲ್ ಮಾರ್ಕೆಟಿಗೆ ಬೇಕಾದ್ರೆ ಅದಕ್ಕೆ ಒಂದು ವಿಶೇಷತೆ ಏನಿರ್ಬೇಕಂದ್ರೆ ಸರ್, ಕಲರ್ ಇರಬೇಕು ಮತ್ತು ಸೈಜ್ ಇರಬೇಕು ಸರ್. ಮತ್ತು ಈ ಮೊದಲು ಏನಾಗ್ತಿತ್ತು ಸರ್, ಇವೆಲ್ಲ ಮುಟ್ರಿ ಬರ್ತಾ ಇತ್ತು ಸರ್, ಸೈಜ್ ಬರ್ತಾ ಇರಲಿಲ್ಲ, ಮುದುರ್ಕೊಂಡಿರ್ತಿತ್ತು ಎಲೆ, ಇದರಿಂದಾಗಿ ರೇಟ್ ಸಿಗ್ತಾ ಇರಲಿಲ್ಲ. ಈಗ ಏನಾಗ್ತಾ ಇದೆ ಸರ್, ಇದು ಸೈಜ್ ಸರಿಯಾಗಿ ಸೈಜ್ ತಗೊಂಡಿದೆ, ಕಲರ್ದಲ್ಲಿ ಬಂದಿದೆ, ಮೃದುಪನ ಇದೆ. ಸೊ ಇದಕ್ಕೆ ಏನು ಮಾಡಿದ್ರಿ? ಈ ಸೈಜ್ ತಗೊಳ್ಳಿಕ್ಕೆ ಮೊದಲು ಟ್ರೀಟ್ಮೆಂಟ್ ಏನಾಯ್ತು ಸಾವಯವ ಕೃಷಿಯಲ್ಲಿ? ಈ ಮೊದಲು ನಾವೆಲ್ಲ ಇದು ಕಾಂಪೋಸ್ಟ್ ಗೊಬ್ಬರ ಹೆಚ್ಚಾಗ್ತಾ ಇದೆ ಸರ್. ಬಟ್ ಈಗ ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ಡಾಕ್ಟರ್ ಸಾಯಿಲ್ ಅಪ್ಲೈ ಮಾಡಿದ್ದೀವಿ. ಓಕೆ. ಇದನ್ನ ಈಗಾಗಲೇ 10 ಲೀಟರ್ ಇದು ಯೂಸ್ ಮಾಡಿದ್ದೀವಿ. ನಮಗೆ ಅನಿಸ್ತಾ ಇದೆ ಇದು ಕ್ವಾಂಟಿಟಿ ಬಹಳ ಕಡಿಮೆ ಆಗ್ತಾ ಇದೆ. ಸೊ ಇದು ಬಿಗಿನಿಂಗ್ ಸ್ಟೇಜ್ ಇದೆ. ಸೊ ಇನ್ನು ಮುಂದೆ ಹೆಚ್ಚು ಇದನ್ನ ಯೂಸ್ ಮಾಡೋದು ನೀವೇನು ಬಳಕೆ ಮಾಡಿದಿರೋ ಇದರಲ್ಲಿ ಫಲಿತಾಂಶ ಸಿಕ್ಕಿದೆ. ಫಲಿತಾಂಶ ಅಂದ್ರೆ ನೀವು ಹೇಳ್ತಾರೋ ಕ್ವಾಲಿಟೀಸ್ ಎಲ್ಲ ಇಲ್ಲಿದೆ. ಕ್ವಾಲಿಟೀಸ್ ಇದೆ ಸರ್. ಮತ್ತೆ ಇದೇನು ಗೊನೆ ಅಂತ ಏನು ಕರಿತೀವಿ ಸರ್, ಇದು ಸೈಜ್ ಇರ್ತಾ ಇರಲಿಲ್ಲ ಸರ್, ಇದು ಸಣ್ಣ ಸೈಜ್ ಇರ್ತಾರೆ. ಈಗೆಲ್ಲ ಇದೆಲ್ಲ ದಪ್ಪ ಆಗ್ತಾ ಇದೆ ಸರ್. ಈ ದಪ್ಪ ಆಗೋದ್ರಿಂದ ಈ ಸೈಡ್ಗೆಲ್ಲ ಸರ್ ಇವೆಲ್ಲ ಇದು ಟಿಸಲ್ ಹೊಡಿತಾ ಇದೆ, ಹೆಚ್ಚು ಲಾಕ್ ಬರ್ತಾ ಇದೆ ಸರ್. ಇದರಿಂದ ಏನಾಗ್ತಿದೆ, ಮತ್ತು ಇಳುವರಿ ಹೆಚ್ಚು ಬರ್ತಾ ಇದೆ, ಹೆಚ್ಚು ಬರ್ತದೆ. ಈ ಮೊದಲು ಓಟ ಇದು ಹೆಚ್ಚಿತ್ತು ಸರ್, ಈ ಥರದ್ದು ಅಂದ್ರೆ ಸೈಡಿಗೆ ಹೊಡಿತಾ ಇರಲಿಲ್ಲ. ಬಟ್ ಈಗೆಲ್ಲ ಏನಾಗ್ತಿದೆ, ಎಲ್ಲ ಪ್ರತಿಯೊಂದು ಇದು ಸರ್ ಇದೆಲ್ಲ ಒಡೆದು ಬಿಟ್ಟಿದೆ ಈಗ ಸರ್. ಬ್ರಾಂಚಸ್ ಹೆಚ್ಚು ಬಂದಿದೆ, ಬ್ರಾಂಚಸ್ ಉತ್ಪನ್ನ ಹೆಚ್ಚು ಬರುವಂತ ಸಿಂಪ್ಟಮ್ಸ್ ಇಲ್ಲಿ ಕಾಣಿಸ್ತಾ ಇದೆ ಸರ್. ಈಗೇನು ಸುಮಾರು 2007ರಿಂದ ನಾವು ಈ ರೀತಿ ನೋಡ್ಲಿಲ್ಲ. ಮೊದಲನೇ ವರ್ಷ ಅಷ್ಟೇ ಬಂದಿತ್ತು, 2ನೇ ವರ್ಷದಿಂದ ಕ್ರಮೇಣ ಬರೀ ಓಟನ ಹೆಚ್ಚಾಯ್ತು, ಅಥವಾ ಬಳ್ಳಿ ಓಟ. ಬಟ್ ಈಗ ಏನಾಗ್ತಾ ಇದೆ ಸರ್, ಈ ಬ್ರಾಂಚಸ್ ಎಲ್ಲ ಹೆಚ್ಚಾಗಿದೆ, ಅಂತರ ಕಡಿಮೆ ಆಗಿದೆ, ಎಲೆಯಿಂದ ಎಲೆಗೆ ಅಂತರ ಕಡಿಮೆ ಆಗಿದೆ ಸರ್. ಸೊ ಮೊದಲು ನೀವು ಈ ಭೂಮಿಗೆ ರಾಸಾಯನಿಕ ಪದ್ಧತಿಯಲ್ಲಿ ಏನೇನು ಕೊಡ್ತಾ ಇದ್ರಿ? ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡ್ತಾ ಇದ್ದೀವಿ ಸರ್, ಮತ್ತು SOP ಅಂತ ಹೇಳಿ ಅದನ್ನು ಇದನ್ನ ವಾಟರ್ ಸೋಲೇಬಲ್ ಇರ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ ಈ ಮೊದಲು. ಬಟ್ ಈಗ ಕಂಪ್ಲೀಟ್ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರಿ. ಅದಲ್ಲದೆ ಇನ್ನೇನಾದ್ರು ಸ್ವಲ್ಪ ಈ ಮನುಷ್ಯರಿಗೆ ತೊಂದರೆ ಆಗುವಂತ ಎಂಡೋಸಲ್ಫಾನು ಆ ಥರದ್ದು ಯಾವ್ದಾದ್ರು ಕೊಡ್ತಾರೆ? ಹಾಂ ಸರ್. ಇದಕ್ಕೂ ಇಲ್ಲೊಂದು ಏನಿದೆ ಸರ್, ಎರೆಹುಳ. ಇದು ರೈತನ ಮಿತ್ರ ಅಂತ ತಿಳ್ಕೊಂಡ್ರೆ ತೋಟಕ್ಕೆ ಅದು ಅಪ್ಲೈ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ರೈತರೊಂದಿದೆ. ಯಾಕಂದ್ರೆ ಎರೆಹುಳ ಏನ್ ಮಾಡ್ತದೆ, ಬೇರನ್ನ ಕಟ್ ಮಾಡ್ತದ, ಅದನ್ನು ಇದನ್ನ ಬೆಳೆ ಕೊಡೋದಿಲ್ಲ ಅಂತೇಳಿ ಎಲ್ಲ ಇದೇನು ಚಿಕ್ಕೋಡಿ ತಾಲೂಕಿನ ಏನ್ ಎಲೆ ಬೆಳೆಗಾರ ಏನದಾರ ಅವ್ರದ್ದು ಎಲ್ಲ ಇದೆ, ಒಂದು ಅವ್ರಿಗೆ ತಿಳುವಳಿಕೆ ಇದೆ ಸರ್, ಅದು ಮೊದಲಿನಿಂದನೂ ಬಂದಿದೆ. ಸೊ ಅದಕ್ಕೆ ಎರೆಹುಳು ಸಲುವಾಗಿ ಅದಕ್ಕಾಗಿ ಏನ್ ಮಾಡ್ತಾ ಇದ್ರು ಸರ್, ಅದಕ್ಕೆ ಎಂಡೋಸಲ್ಫಾನ್ ಅಥವಾ ಮತ್ತೆ ರೋಗರು ಅಥವಾ ಇದು ಮೆಟಾಸಿನ್ ಅಂತ ಹೇಳಿ ಒಂದು ಔಷಧ, ಇದನ್ನೆಲ್ಲ ಬಿಟ್ಟು ಅವನ್ನೆಲ್ಲ ಕೊಲ್ತಾ ಇದ್ವಿ. ಅಂದ್ರೆ ಅದಕ್ಕಲ್ಲ, ನೀವು ಅದಕ್ಕೆ ಅಂತ ಕೊಡ್ತಾ ಇದ್ರಿ, ಬಟ್ ಅದೆಲ್ಲ ಎಲ್ಲ ಅಂಶ ಭೂಮಿಯಲ್ಲೆಲ್ಲ ಅಂಶ ಹಿಡ್ಕೊಂಡು ಇಳುವರಿನೂ ಮೇಲೆ ತೊಂದರೆ ಆಗ್ತಿತ್ತು, ಇಳುವರಿನೂ ಕುಂಠಿತ ಆಗ್ತಾ ಇತ್ತು. ಮತ್ತು ನಾವು ವಿಷಾನ ಉತ್ಪತ್ತಿ ಮಾಡಿ ಒಂದು ಮುಖ್ಯವಾದ ವಿಚಾರ ಇಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ, ಎರೆಹುಳ ಯಾವತ್ತು ಹಸಿ ಇರೋದನ್ನ ತಿನ್ನಲ್ಲ, ಯಾವ್ದು ಸತ್ತಿರ್ತದೋ ಅಂತ ಅಂಶಗಳನ್ನ ತಿಂತಾರೆ. ಈಗ ನಮ್ಗೆ ಅನುಭವ ಬಂದಿದೆ ಸರ್. ಎಣ್ಣೆ ಹುಳ ಹಸಿ ತಿಂತದೆ, ಅರ್ಥ ಆಯ್ತಾ? ಎರೆಹುಳ ತಿನ್ನಲ್ಲ. ಓಕೆ, ಒಂದಾಯ್ತು. ಸೊ ಒಟ್ಟಾರೆ ನೀವು ಅವೆಲ್ಲ ಬಳಕೆ ಮಾಡಿ ಎಲೆ ತೆಗಿತಾ ಇದ್ರೆ ಉತ್ತಮವಾದ ಬೆಳೆ ಬರ್ತಾ ಇದೆ. ಬಟ್ ಇವತ್ತು ಡಾಕ್ಟರ್ ಸಾಯಿಲ್ ಕೊಟ್ಟ ತಕ್ಷಣ ನೀವು ಎಲ್ಲಾ ಉತ್ತಮವಾದ ಗುಣಗಳನ್ನ ಇಲ್ಲಿ ಒಂದೇ ವಾರದಲ್ಲಿ ನೋಡ್ತಾ ಇದ್ರಿ, ಕರೆಕ್ಟ್ ಅಲ್ವಾ? ಒಂದು ವಾರದಲ್ಲಿ ಕಂಪ್ಲೀಟ್ ಬದಲಾವಣೆ. ಓಕೆ ಓಕೆ. ಅಲ್ಲಿಗೆ ನೀವು ಇದು ನಿಮ್ಮ ಅಭಿವೃದ್ಧಿಗೂ ಒಳ್ಳೆ ಬದಲಾವಣೆ ಮತ್ತು ಜನಗಳ ಆರೋಗ್ಯಕ್ಕೂ ಒಳ್ಳೆ ಬದಲಾವಣೆ, ಕರೆಕ್ಟ್ ಅಲ್ವಾ? ಅಲ್ಲಿಗೆ ಇನ್ಮೇಲೆ ನೀವು ಸಂಪೂರ್ಣವಾಗಿ ಡಾಕ್ಟರ್ ಸಾಯಿಲ್ ಇಂದಾನೆ ಬೆಳೆಯುವಂತ ಕಾನ್ಫಿಡೆನ್ಸ್ ಬಂದಿದೆಯಾ? ಹೌದು ಬಂದಿದೆ ಸರ್. ಇದು ಒಂದೇ ಬೆಳೆ ಅಲ್ಲ ಸರ್, ಯಾವುದೇ ಬೆಳೆ. ಮತ್ತೆ ನಾನೀಗ ಸುಮಾರು ನಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಹೇಳ್ತೇನೆ, ಪ್ರತಿದಿನ ಇಲ್ಲಿ ತೋಟಕ್ಕೆ ಯಾರ್ಯಾರು ಇನ್ನು ಏನೇನು ಬೆಳೆಗೆ ಹಾಕಿದಿರಿ? ಸರ್ ಕಬ್ಬಿದೆ,
ಹಾಗೂ ಇದು ಹಾಗಲಕಾಯಿ ಇದೆ, ತರಕಾರಿ ಇದೆ ಸರ್. ಈಗ ಕಬ್ಬಲ್ಲಿ ಏನ್ ಬದಲಾವಣೆ ಬಂದಿದೆ? ಕಬ್ಬಲ್ಲಿ ಟ್ರಿಮೆಂಡಸ್ ಬಹಳ ಬದಲಾವಣೆ ಆಗೈತೆ ಸರ್. ಟ್ರಮೆಂಡಸ್ ಅಂತಂದ್ರೆ ಅದ್ಭುತ. ಹಾ ಅಲ್ಲಿಗೆ ಏನಂತ ಅದ್ಭುತ ಆಗಲಾರದಂತ ಅದ್ಭುತ ಏನಾಗಿದೆ? ಸರ್ ನಂದು ಖರ್ಚು ಕಡಿಮೆ ಆಗಿದೆ, ಯಾಕಂದ್ರೆ ಮೊದಲು ನಿಮ್ದು ಹೇಳ್ಬೇಕು. ಕಬ್ಬು ಬೆಳೆಯುವಂತ ಹಾ ಏರಿಯಾ. ಹಾ ಸರ್. ಸೊ ಒಂದು ಅಂತ ಬದಲಾವಣೆ ಆಗಿದೆ ಅಂತಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಹಾ ಸರ್. ಸೊ ಹೆಂಗಾಯ್ತು ಏನಾಯ್ತು ಹೇಳಿ ಸ್ವಲ್ಪ. ನಾನು ರಾಸಾಯನಿಕ ಕೃಷಿಯಲ್ಲಿ ಏನಿದೆ ಸರ್ ಬಹಳ ಖರ್ಚು ಮಾಡ್ತಾ ಇದ್ದೀವಿ ನಾವು ಸರ್. ಬಹಳ ಅಂದ್ರೆ ಎಷ್ಟು? ಬಹಳ ನಾನು ಬಿಗಿನಿಂಗ್ ಏನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ ಸರ್, ಅವಾಗ 5,000 ಹಿಡ್ಕೊಂಡು ಈಗ ಸುಮಾರು 30,000 ತನಕ ಎಕರೆ ಒಂದ್ ಎಕರೆಗೆ ಖರ್ಚು ಮಾಡ್ತಾ ಇದ್ದೆ ಸರ್. Okay. ಬಟ್ ಅದು ಅಷ್ಟು ಇದು ಬರ್ತಾ ಇರ್ಲಿಲ್ಲ ಸರ್. ಇಳುವರಿ ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಾಗ್ತಿತ್ತು ಸರ್. ಸೊ ರೋಗ ರುಜಿನಗಳು ಹೆಚ್ಚಾಗ್ತಿತ್ತು. ಈಗ ಅದು ಬಿಳಿ ಉಣ್ಣೆ ಅದೆಲ್ಲ ಆಗ್ತಾ ಇತ್ತು ಸರ್. ಬಟ್ ಈಗ ಇದು ಅಪ್ಲೈ ಮಾಡೋದ್ರಿಂದ ಮಣ್ಣಿನಲ್ಲಿ ಮೃದುತನ ಬಂದಿದೆ ಸರ್, ಬೆಳೆಯಲ್ಲಿ ಮೃದು ಇದೆ, ಎರೆಹುಳ ಸಂತತಿ ಈಗಾಗಲೇ ಎಲ್ಲ ಕಾಣಿಸ್ತಾ ಇದೆ ಸರ್. ಸೊ ನಾನು ಟೋಟಲಿ ಖರ್ಚು ಕಡಿಮೆ ಮಾಡಿ ಸರ್. ಮತ್ತೆ ಅವಾಗ ನೆಮ್ಮದಿ ಇರ್ತಿರ್ಕಿಲ್ಲ ಸರ್, ಫುಲ್ ಟೆನ್ಷನ್ ಇರ್ತಿತ್ತು. ಬಟ್ ಈಗ ಅದಿಲ್ಲ, ಈಗ ಕಡಿಮೆ ಆಗಿದೆ ಅನ್ನೋದು ಒಂದು ವಿಚಾರ ಹೇಳಿದ್ರೆ, ಈಗ ಉತ್ಪನ್ನ ಸರ್ ಈಗ ಅಪ್ಲೈ ಆಗಿದೆ. ಈಗ ನೋಡ್ಬೇಕು ಸರ್, ಅವಾಗ ರಾಸಾಯನಿಕ ಕೃಷಿ ಮಾಡಿ ನಾವು 35-40 ಹಾರ್ಡ್ಲಿ ತೆಗಿತೀವಿ ಸರ್. ಅವಾಗ 5 ಎಕರೆಯಲ್ಲಿ ನಾನು 100 ಟನ್ ಬೆಳೆದೀನಿ 5 ಎಕರೆಗೆ. ಬಟ್ ಈ ಸಲ ನನ್ನ ಎಕ್ಸ್ಪೆಕ್ಟೇಷನ್ ದೊಡ್ಡದಾಗೇನು ಹೇಳಿಲ್ಲ ಸರ್, ಆದ್ರೂ ಸರ್ ಹೆಚ್ಚಾಗ್ಬೋದು. ಒಂದು 60-70 ಟನ್ ನಂದು ಅಂದಾಜಿದೆ, ಅದಕ್ಕಿಂತ ಹೆಚ್ಚು ಹೋಗ್ಬೋದು. ಆದ್ರೆ ಈಗ ಇಂಡಿವಿಜುವಲ್ ಮಾತಾಡೋಣ. ನಿಮ್ಗೆ ಒಂದು ಕಬ್ಬು ಮೊದಲು ಏನು ಆವರೇಜ್ ಅಲ್ಲಿ ನೀವು ಒಂದು ತೂಕ ಗಮನಿಸಿದ್ರಿ ನಿಮ್ಮದ್ರಲ್ಲಿ, ಇವತ್ತು ಬೆಳವಣಿಗೆಯಲ್ಲಿ ಏನು ಬರ್ಬೋದು ಅನ್ನೋದೊಂದು ಐಡಿಯಾ ಇದೆಯಾ? ಈ ಹಿಂದೆ ಸರ್ ಕೆಜಿ ಒಳಗೆ ಇರ್ತಿತ್ತು ಸರ್, ಕೆಜಿ ಒಳಗಡೆ ಇರ್ತಿತ್ತು, ಸಣ್ಣ ಇರ್ತಿತ್ತು ಸರ್. ಅದು ಸೈಜ್ ನಲ್ಲಿ ಬಹಳ ತೆಳಗಿರ್ತಾ ಇತ್ತು. ಬಟ್ ಈಗೇನಿದೆ ಸರ್, ಇದೇನು ಅಪ್ಲೈ ಮಾಡಿದೀವಲ್ಲ, ಈಗ ಒಂದಕ್ಕೇನು ಸುಮಾರು 9 ಇಂಚಿಗೆ ಒಂದಿದೆ ಗಿನ್ನ, 9 ಇಂಚಿಗೆ. ಮತ್ ಸರ್ ಸೈಜ್ ಮೊದ್ಲಿನ ಸೈಜ್ ಇಲ್ಲ, ಈಗ ತುಂಬಾ ಇಷ್ಟು ದಪ್ಪ ಇದೆ ಸರ್. ಇದೆಲ್ಲ ಬದಲಾವಣೆ. ಆಮೇಲೆ ಈಗ 5 ತಿಂಗಳಾಗಿರೋದು ಅದಕ್ಕೆ. ಡಿಸೆಂಬರ್ 5 ತಿಂಗಳಲ್ಲಿ ಗಣಿಕೆ ರಾಸಾಯನಿಕ ಕೃಷಿಯಲ್ಲಾಗಿದ್ರೆ ಎಷ್ಟು ಬರ್ತಾ ಇತ್ತು, ಇದರಲ್ಲಿ ಎಷ್ಟು ಬಂದಿದೆ? ರಾಸಾಯನಿಕ ಕೃಷಿಯಲ್ಲಿ ಸರ ಈಗ 5 ಗಣಿಕೆ ಬರ್ತಾ ಇತ್ತು ಸರ್. ಈಗ ನೋಡಿದ್ರೆ ಸುಮಾರು ಅದ್ರ ಡಬಲ್ ಅಂತಾನೆ ಹೇಳ್ಬೋದು. ಡಬಲ್ ಆಗಿದೆ. ಓಕೆ. ಸೊ ಅಲ್ಲಿಗೆ ಇನ್ನೂ ಸಮಯ ಬಹಳ ಇದೆ. ಈಗಲೇ ಅದನ್ನ ನೋಡಿದ್ರೆ 1 kg ಮೇಲೆ ಬರೋ ತರ ಇದೆ ಸರ್. ಇನ್ನೂ ಸಾಕಷ್ಟು ಸಮಯ ಇದೆ ಸರ್. ಎಷ್ಟು kg ಬರ್ಬೋದು ಸರ್? ನಂದು ಇದೆ 2.5 ಹಿಡ್ಕೊಂಡು 3 kg ಆಗ್ಬೇಕು. ಒಂದು ಕಬ್ಬು ಬರ್ಬೇಕು. ನಿಮ್ಮ ಇವರು ಅನುಭವದಲ್ಲಿ ಏನೋ ಒಂದು ಮಾತು ಹೇಳ್ತಾ ಇದ್ರೆ ಎಷ್ಟು ಕೆಜಿ ಬರ್ಬೋದು? ಈಗ ನನ್ನ ಲೆಕ್ಕ ಅಂದ್ರೆ 6 kg ತಕ್ಕ, ಈ 4 kg ತಕ ನಡೀತಿದೆ ಸರ್. ಒಂದೊಂದು ಕಬ್ಬು ಇದ್ದಿದೆ ದಪ್ಪ ಚೆನ್ನಾಗಿದೆ. ನಿಮ್ಮ ಅನುಭವದಲ್ಲಿ ಅಷ್ಟು ಬರ್ಬೋದು ಅನ್ನೋದು 4 kg ಬರುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಸೊ ಅದರ ಸಿಂಪ್ಟಮ್ಸ್ ಅಲ್ಲಿ ಕಾಣ್ತಾ ಇದೆ ಸರ್. ಓಕೆ. ಸೊ ಕಬ್ಬಲ್ಲಿ ಅಲ್ಲಿಗೆ ಬಹಳ ಉತ್ತಮವಾದ ಖರ್ಚು ಕಡಿಮೆ, ಕೆಲಸ ಕಡಿಮೆ ಸರ್. ಆಮೇಲೆ ಉತ್ಪನ್ನ ಹೆಚ್ಚು ಬರುತ್ತೆ ಅಂತಕ್ಕಂಥ ವಿಚಾರ. ರಾಸಾಯನಿಕ ಕೃಷಿಯಲ್ಲಿ ಸರ್ ಮತ್ತೊಂದು ಏನಾಗ್ತಾ ಇತ್ತು, ನಮಗೆ ಪ್ರತಿ ವರ್ಷ ಅದ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಾಕೊಂತ ಹೋಗ್ತಾ ಇತ್ತು. ಈ ವರ್ಷ ನಾವು 5,000 ಏನಾದ್ರು ಗೊಬ್ಬರ ಖರ್ಚು ಮಾಡಿದ್ರೆ, ನೆಕ್ಸ್ಟ್ ಇಯರ್ ಅದು 5,000 ಮಾಡಿದ್ರೂ ಅದು ಫಸ್ಟ್ ಇಯರ್ದಷ್ಟು ರಿಸಲ್ಟ್ ಇರ್ತಿರ್ಕಿಲ್ಲ ಅವಾಗ. ಸೊ ಅದು ಮತ್ತೆ ಏನಾಗ್ತಿತ್ತು, ಮತ್ತೊಂದು 4-5 ಬ್ಯಾಗ್ ಹೆಚ್ಚು ಒಗದಾಗ ಫಸ್ಟ್ ಇಯರ್ ರಿಸಲ್ಟ್ ಬರ್ತಿತ್ತು. ಸೊ ವರ್ಷದಿಂದ ವರ್ಷಕ್ಕೆ ಅದರಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಾಕೊಂತ ಹೋಗ್ತಾ ಇತ್ತು. ಆಮೇಲೆ ಈ ರೈತರದ್ದು ಒಂದು ಮಾತಿದೆ, ಸಾವಯವ ಕೃಷಿಯಲ್ಲಿ ಒಳ್ಳೆ ಉತ್ಪನ್ನ ಅಂದ್ರೆ ಹೆಚ್ಚು ಉತ್ಪನ್ನ ತೆಗಿಯಕ್ಕಾಗಲ್ಲ ಅಂತ ಒಂದು ವಾದ ಇದೆ. ನೀವೇನು ಹೇಳ್ತೀರಿ ನಿಮ್ಮ ಅನುಭವದಲ್ಲಿ, ಇತ್ತೀಚಿನ ಅನುಭವದಲ್ಲಿ? ಇತ್ತೀಚಿನ ಅನುಭವದ ಸರ್, ಈಗ ಇದು ಸೂಕ್ಷ್ಮ ಜೀವಿಗಳು ಏನದಾವಲ್ಲ ಸರ್, ಈ ನಾವೇನು ತಿಪ್ಪೆ ಗೊಬ್ಬರ ಏನು ಮಾಡ್ತೀವಲ್ಲ ಸರ್, ಇದರಲ್ಲಿ ಸರ್ ಆ ರೀತಿ ಮೊದಲಂತ ಇರುವಂತದ್ದು ಇಲ್ಲ ಸರ್. ಯಾಕಂದ್ರೆ ಈಗ ಈ ಗೊಬ್ಬರ ತಯಾರಾಗೋದು ಪಶುಗಳಿಂದ ಸರ್. ಪಶುಗಳಲ್ಲಿ ಸರ್ ಎಲ್ಲ ಕೆಮಿಕಲ್ ಮಿಕ್ಸ್ಡು ಮತ್ತ ಆಹಾರ ಇದ್ರಿಲ್ಲ. ಸೊ ಈಗ ನಾವೇನು ಬೆಳಿತಿರುವಂತದ್ದು ಅದು ರಾಸಾಯನಿಕದ ಮೇವು, ಅದನ್ನೇ ತಿಂದು ಅದರಲ್ಲಿ ಸೂಕ್ಷ್ಮ ಜೀವಿಗಳು ಎಲ್ಲ ನಾಶ ಆಗ್ತಾ ಇರೋದಂತ ನನ್ನ ಅನುಭವ ಬಂದಿತ್ತು. ಸೊ ಇದರಿಂದ ಅದರಲ್ಲಿ ಅಷ್ಟು ಇದ್ರಿಲ್ಲ. ಬಟ್ ಡಾಕ್ಟರ್ ಸಾಯಿಲ್ ಅಪ್ಲೈ ಮಾಡೋದ್ರಿಂದ ಇದರಲ್ಲಿ ಎಲ್ಲಾ ಸೂಕ್ಷ್ಮ ಜೀವಿಗಳು ಏನೇನು ಬೇಕಲ್ಲ ಬೆಳಿಲಿಕ್ಕೆ ಅದೆಲ್ಲ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಇದೆ ಸರ್. ಸೊ ಇದು ಒಂದು ಒಳ್ಳೆ ಒಂದು ಟಾನಿಕ್ ಇದ್ದಂಗೆ ಸರ್. ಅಂದ್ರೆ ಇದಕ್ಕೆ ಬೆಳೆಗೆ. ಓಕೆ. ಅಲ್ಲಿಗೆ ಡಾಕ್ಟರ್ ಸಾಯಿಲ್ ಹಾಕೋದ್ರಿಂದ ಒಳ್ಳೆ ಉತ್ಪನ್ನ ತೆಗಿಬಹುದು ಅಂತ ಹೇಳಿ? ತೆಗಿಬಹುದು ಸರ್. 100% 100% ಶೋರ್ ಸರ್. ಓಕೆ. ನಿಮ್ಮ ಹಾಗಲಕಾಯಿಯಲ್ಲಿ ಏನು ವ್ಯತ್ಯಾಸ ಬಂದಿದೆ? ಹಾಗಲಕಾಯಿ ಬೆಳೆ ಇದೆ ಸರ್, ಅದರಲ್ಲಿ ಏನು ಬದಲಾವಣೆ ಸರ್? ಮೊದಲು ಸೈಜ್ ಇರ್ತಾ ಇರ್ಲಿಲ್ಲ ಅದಕ್ಕೆ ಸರ್, ಸೈಜ್ ಇರ್ತಾ ಇರ್ಲಿಲ್ಲ, ಸ್ವಲ್ಪ ರೋಗ ಕಾಣಿಸ್ತಾ ಇತ್ತು. ಬಟ್ ಈಗೇನಿದೆ ಈಗ ಆಗಿದೆ. ಈಗ ನಿಮ್ಗೆ ತೋರಿಸ್ತಾ ಇದೆ, ಬಟ್ ಈಗಲೇ ಮಾರ್ಕೆಟ್ಗೆ ಹೋಗಿದೆ ಅದು. ಸರ್ ಈಗ ಸೈಜ್ ಹೆಚ್ಚಾಗಿದೆ ಸರ್, ಶೈನಿಂಗ್ ಇದೆ ಅದಕ್ಕೆ. ಸೊ ಶೈನಿಂಗ್ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ರೇಟು ಹೆಚ್ಚಾಗ್ತದೆ ಸರ್.
ಗಿಡ ಅಭಿವೃದ್ಧಿ ಹಾ ಅಭಿವೃದ್ಧಿ ಆಗಿದೆ ಸರ್. ಈಗೆಲ್ಲ ಬ್ರಾಂಚಸ್ ಎಲ್ಲ ಹೆಚ್ಚಾಗಿದೆ ಸರ್. ಹೂ ಹೆಚ್ಚಾಗಿದೆ, ಸ್ಪೆಷಲ್ ಹೇಳ್ಬೇಕಂದ್ರೆ ಹೂ ಹೆಚ್ಚಾಗಿದೆ. ಎಷ್ಟೋ ಹೂ ಉದುರಿ ಹೋಗ್ತಾ ಇದ್ದು, ಈಗ ಹೆಚ್ಚು ಉತ್ಪನ್ನ ಬರುವಂತ ಎಲ್ಲಾ ಗುಣಗಳು ಎಲ್ಲಾ ಗುಣಗಳು ಸರ್ ಎಲ್ಲ ಇದೆ ಸರ್. ಇದಕ್ಕೆಲ್ಲ ಡಾಕ್ಟರ್ ಸಾಯಿಲ್ ಓಕೆ, ಹೌದು ಸರ್, ಹೌದು ಸರ್, ಡೆಫಿನೆಟ್ ಆಗಿ. ಸೊ ನಿಮ್ಮ ಪೂರ್ತಿ ಸಾವಯವ ಕೃಷಿಯಲ್ಲಿ ಡಾಕ್ಟರ್ ಸಾಯಿಲ್ ಬಳಕೆ ಮಾಡಿ ಬೆಳೆಯುವಂತ ವಿಚಾರದಲ್ಲಿ ನಿಮಗೆ ಸಮಾಧಾನ ಇದೆಯಾ? ಸಂಪೂರ್ಣವಾಗಿದೆ ಸರ್. ಅದೇ ಮೊದಲೇ ಹೇಳಿದೆ, ಸುಮ್ಮನೆ ಟೆನ್ಷನ್ ಲೈಫ್ ಇರ್ತಿತ್ತು ಅವಾಗ. ಈಗೆಲ್ಲ ಸರ್ ಈಗೆಲ್ಲ ಸಮಾಧಾನ ಇದೆ ಸರ್. ನಿಮ್ಮ ಒಂದು ನಮ್ಮ ರೈತ ಬಾಂಧವರಿಗೆ ಏನು ಮೆಸೇಜ್ ಕೊಡಬಲ್ರಿ ಇದ್ರ ಮುಖಾಂತರ? ಅಂದ್ರೆ ಏನು ಹೇಳ್ಬಲ್ರಿ ಡಾಕ್ಟರ್ ಸಾಯಿಲ್ ಬಗ್ಗೆ? ಹಾಂ ಸರ್, ನಮಗೆ ಸರ ಭೂಮಿ ಏನು NPK ಅಂತ ಏನು ಹೇಳ್ತಾ ಇದೀವಿ ಸರ, ನಾವು ಈಗ ಅಂಗಡಿಯಲ್ಲಿ ಕೊಟ್ಟು ತರ್ತಾ ಇದ್ದೀವಿ ಸರ್. ಇದು ನಮಗೆ ಸಾವಯವಾಗಿ ಪ್ರಾಕೃತಿಕವಾಗಿ ಸಿಗುವಂತ ಏನು NPK ಇದಲ್ಲ ಸರ್, ಅದನ್ನ ಬೆಳೆಗಳಿಗೆ ಒದಗಿಸಿಕೊಡುವಂತ ಶಕ್ತಿ ಈ ಡಾಕ್ಟರ್ ಸಾಯಿಲ್ಗಿದೆ. ಸೊ ನಾವು ಪೇಟೆಯಿಂದ ತಂದ ಒಳಸುರಿ ಅದನ್ನ ಹಾಕೋದಕ್ಕಿಂತನೂ ಅದು ಭೂಮಿ ಒಳಗಿನ ಅದನ್ನೆಲ್ಲ ಸೂಕ್ಷ್ಮ ಜೀವಿಗಳನ್ನ ಅವೆಲ್ಲ ಘಟಕಗಳನ್ನ ಅವನ್ನೆಲ್ಲ ನಾವು ತಯಾರು ಮಾಡ್ಕೊಂಡಿದ್ದೆ ಆದ್ರೆ ಸರ್ ರೈತನಿಗೆ ಇದು ಒಂದು ಒಳ್ಳೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಬೆಳೆಯನ್ನು ಬೆಳಿಬಹುದು, ಸಮಾಧಾನಕರವಾಗಿ ಬೆಳಿಬಹುದು ಸರ್. ಹೆಚ್ಚು ಉತ್ಪನ್ನ, ರೈತನ ಅಭಿವೃದ್ಧಿ ಆಗ್ತದೆ, ದೇಶದ ಅಭಿವೃದ್ಧಿನೂ ಆಗ್ತದೆ ಸರ್. ಜನಸಾಮಾನ್ಯರ ಆರೋಗ್ಯ ಎಲ್ಲ ಸಿಗತ್ತೆ, ಎಲ್ಲ ಸಿಗುತ್ತೆ ಸರ್. ನಿಮ್ಗೆ ಅನುಭವ ಸಿಕ್ಕಿದ್ಯಾ? ಸಂತೋಷದ ಬದುಕಬಹುದು ಸರ್. ಆತ್ಮಹತ್ಯೆಗೆ ಇದೊಂದು ಒಳ್ಳೆ ಇದು ಬ್ರೇಕ್ ಅಂತ ಹೇಳ್ಬೋದು ಸರ್. ಈಗ ಎಷ್ಟೋ ರೈತರು ಖರ್ಚು ತಾಳಾರ್ದ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಸರ್. ಸೊ ಇದನ್ನ ಅಪ್ಲೈ ಮಾಡೋದ್ರಿಂದ ಇದಕ್ಕೆ ಆತ್ಮಹತ್ಯೆಗೆ ಇದೇ ಪರಿಹಾರ. ಸಾಲ ಮನ್ನಾಗಿನ ಹತ್ರ ಪರಿಹಾರ ಆಗೋದಿಲ್ಲ. ಡಾಕ್ಟರ್ಸ್ ಅಪ್ಲೈ ಮಾಡಿ ಸಾವಯವ ಇದ್ರೊಳಗ ನೈಸರ್ಗಿಕವಾಗಿ ನಾವು ಬೆಳೆದಿದ್ದೇ ಆದ್ರೆ ನಾವು ಇದಕ್ಕೆಲ್ಲ ನಾವು ಒಂದು ಸ್ಟಾಪ್ ಕೊಡ್ಬೋದು ಸರ್. ಆತ್ಮಹತ್ಯೆಗೆ ಇದೊಂದು ಪರಿಹಾರ ಅಂತ ಬರೀತೀವಿ. ಹೌದೌದು ಸರ್, ಹೌದು, ಒಳ್ಳೆ ಸರ್, ಹೌದು, ನಿಸ್ಸಂದೇಹ ಸರ್, ಸಂಶಯ ಇಲ್ಲ ಸರ್. ಅದಕ್ಕೆ ಕೇಳ್ತಾ ಇದ್ದೀನಿ. ಹೌದು ಸರ್. ನಿಮ್ಮ ಮಾತನ್ನೇ ರೈತ ಬಾಂಧವರಿಗೆ ತಿಳಿಸ್ಕೊಡ್ತೀವಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.